ನಮಸ್ಕಾರ ವೀಕ್ಷಕರೇ, ನೀವು ನಿಮ್ಮ ಕಷ್ಟಗಳ ಪರಿಹಾರಾರ್ಥವಾಗಿ ಅಂದರೆ ನಿಮಗೇನೋ ಒಂದು ಸಮಸ್ಯೆ ಬಂದಿರುತ್ತೆ, ಆ ಪರ್ಟಿಕ್ಯುಲರ್ ಸಮಸ್ಯೆ ಪರಿಹಾರವಾಗಿ ಜ್ಯೋತಿಷಿಗಳ ಬಳಿ ತೆರಳಿದಾಗ ಅವರೇನಾದರೂ ಇಲ್ಲ ನಿಮ್ಮ ಕುಟುಂಬದಲ್ಲಿ ಪ್ರೇತ ಬಾಧೆ ಇದೆ, ಆದ ಕಾರಣ ನಿಮಗೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ತಿಳಿಸಿದರೆ, ಅಥವಾ ನಿಮಗೆ ಗೊತ್ತಿದ್ದರೆ ನಿಮ್ಮ ಕುಟುಂಬದಲ್ಲಿ ಪ್ರೇತ ಬಾಧೆ ಇದೆ, ಅದರಿಂದ ಸಮಸ್ಯೆ ಆಗ್ತಾ ಇದೆ, ನನಗೆ ಏಳಿಗೆ ಕಾಣ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕಿದ್ರೂ ಕೂಡ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮದುವೆ ಇತ್ಯಾದಿಗಳಾಗ್ತಾ ಇಲ್ಲ, ಮದುವೆ ಆದರೂ ಕೂಡ ದಾಂಪತ್ಯ ಕಲಹಗಳಾಗ್ತಾ ಇದೆ, ಸಂತಾನ ಭಾಳ ಇಂಪಾರ್ಟೆಂಟ್, ಸಂತಾನ ಆಗ್ತಾ ಇಲ್ಲ, ಅಥವಾ ಎಲ್ಲ ಕಡೆ ನಷ್ಟ ಆಗ್ತಾ ಇದೆ, ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದೆ, ತೀರೋಗಿರೋರೇ ಕನಸಲ್ಲಿ ಬರ್ತಾ ಇದ್ದಾರೆ, ಈ ತರಹ ಸಮಸ್ಯೆಗಳು ನಿಮಗಾಗ್ತಾ ಇದ್ದರೆ ಹಾಗೂ ನೀವೇನಾದರೂ ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರವಾಗಿರ್ತದೆ. ಯಾಕೆ ಅಂತಂದರೆ ಸೆಪ್ಟೆಂಬರ್ 7ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕಿನ ತನಕ ಪಿತೃಪಕ್ಷ. ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತರಾಗಿದ್ದರೆ, ನಮ್ಮ ಪೂರ್ವಿಕರು ಯಾರ್ಯಾರು ಮೃತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂತಹ, ಅಂದರೆ ನಿಮ್ಮ ಜವಾಬ್ದಾರಿಯಾಗಿ ನೀವು ಅವರ ಆರಾಧನೆಯನ್ನು ಮಾಡ್ತಕ್ಕಂಥ, ಅವ್ರಿಗೊಂದು ಧನ್ಯವಾದ ಸಮರ್ಪಣೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡಿಸ್ತಕ್ಕಂಥ ಒಂದು ಸಮಯ ಅಂತ ಹೇಳಬಹುದು. ಬಹಳಷ್ಟು ಜನ ಜೀವನದಲ್ಲಿ ಏಳಿಗೆ ಇಲ್ಲದೆ ಪಿತೃದೋಷದಿಂದ, ಪಿತೃಶಾಪಾತ್ ಕುಲಕ್ಷಯ ಅಂತ ಹೇಳ್ತಾರೆ, ಸಂತಾನ ಇಲ್ಲ, ವಿವಾಹ ಇಲ್ಲ, ಏಳಿಗೆ ಇಲ್ಲ, ಬರೇ ಮೇಲಿನ ಮೇಲೆ ಹಿಂಸೆ ಸಮಸ್ಯೆಗಳಾಗುತ್ತಾ ಇರ್ತದೆ. ಅದು ಈಗ ನೀವು ಮೇಷರಾಶಿಯವರಿಗೆ ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಶನಿ ಗ್ರಹ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿದ್ದಾನೆ. ಸೊ 12ನೇ ಮನೆಯಲ್ಲಿ ಶನಿ ಇದ್ದಾಗ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂಥ ಸಮಯ ಪ್ರೇತಾದಿಗಳ ದೋಷಗಳ ಪರಿಹಾರಾರ್ಥವಾಗಿ. ಸೊ ಈ ಬಾರಿಯ ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ತನಕದ ಏನು ಪಿತೃಪಕ್ಷ ಇದೆ, ಮೇಷರಾಶಿಯವರಿಗೆ ಅವರ ಪಿತೃದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಅತ್ಯಂತ ಅದ್ಭುತವಾದಂತಹ ಸಮಯವಾಗಿರ್ತದೆ. ಸೊ ಅದರಿಂದ ನೀವು ಮೇಷರಾಶಿಯವರು ದಯವಿಟ್ಟು ನಾನೀಗ ಮುಂದೆ ಹೇಳ್ತಕ್ಕಂಥ ಪರಿಹಾರಗಳನ್ನು ನೀವು ಸರಿಯಾಗಿ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಜೀವನದ ಅಥವಾ ನಿಮ್ಮ ಮನೆಯ ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಒಂದು ಪಿತೃದೋಷಗಳು ಪರಿಹಾರವಾಗಿ ನಿಮಗೆ ಪಿತೃಗಳ ಅನುಗ್ರಹವಾಗುತ್ತದೆ. ಸೊ ಅದರಿಂದ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಹಾಗೂ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ನುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಪಿತೃಪಕ್ಷ ಅಂತ ಕರೀತೀವಿ. ಪಕ್ಷ ಅಂದರೆ 15 ದಿನ ಅಂತ ಅರ್ಥ. ಸೆಪ್ಟೆಂಬರ್ 8ನೇ ತಾರೀಕಿಂದ ಆರಂಭಗೊಳ್ಳುವ ಈ 15 ದಿನಗಳ ಇದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಭಾನುವಾರದ ದಿವಸ ಅಂತ್ಯವಾಗಲಿದೆ. ಬಹಳ ಮುಖ್ಯವಾಗಿ ಈ ಪ್ರೇತ ಬಾಧೆಗಳ ಪರಿಹಾರವಾಗಿ ಮೊದಲಿಂದ ನಿಮ್ಮಲ್ಲಿ ಆಚರಣೆಯಲ್ಲಿ ಇರತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಅಂದರೆ ನೀವು ಮೇಷರಾಶಿಯವರಾಗಿರಲಿ, ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ಕುಟುಂಬದಲ್ಲಿ ಪಿತೃಪಕ್ಷದಲ್ಲಿ ಮೊದಲಿಂದ ಏನು ಪೂಜೆ ಮಾಡ್ಕೊಬರ್ತಾರೆ, ಹಿರಿಯರ ಪೂಜೆ ಅಂತ ಮಾಡ್ತಾರಲ್ಲ, ಸೊ ಹಿರಿಯರ ಪೂಜೆ ಅಂತ ಯಾವ ಕ್ರಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರೋ ಆ ಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರುತ್ತೆ. ಅದರಲ್ಲಿ ಯಾವ ರೀತಿ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ನಿಮ್ಮ ಹಿರಿಯರು ಅಥವಾ ಯಾರ್ಯಾರಿದ್ದಾರೆ, ನೀವು ವಯಸ್ಸಲ್ಲಿ ದೊಡ್ಡವರು ಇರ್ತಕ್ಕಂಥವ್ರು, ಅನುಭವಸ್ಥರು ಯಾರಿದ್ದಾರೆ ನಿಮ್ಮ ಕುಟುಂಬದಲ್ಲಿ, ಅವ್ರನ್ನ ಕೇಳಿಕೊಂಡು ಅದು ಯಾವ ರೀತಿಯಲ್ಲಿ ಹಿರಿಯರು ಪೂಜೆ ಮಾಡ್ತಿದ್ರೋ ಅದನ್ನು ಕಡ್ಡಾಯವಾಗಿ ಮುಂದುವರಿಸಿ. ಏನನ್ನೇ ಬಿಟ್ಟರು ಕೂಡ ಈ ಸಲ ದುಡ್ಡಿಲ್ಲ, ಮತ್ತೊಂದೇನೋ ಇಲ್ಲ, ಇನ್ನೊಂದೇನೋ ಇಲ್ಲ ಅನ್ನೋ ಕಾರಣಕ್ಕೆ ಹಿರಿಯರ ಪೂಜೆ ಮಾತ್ರ ದಯವಿಟ್ಟು ನಿಲ್ಲಿಸಲಿಕ್ಕೆ ಹೋಗಬೇಡಿ. ಇನ್ನು ಬಹಳ ಮುಖ್ಯವಾಗಿ ಇದನ್ನು ಹೊರತುಪಡಿಸಿ ಇನ್ನೇನೇನು ಮಾಡಬಹುದು. ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ, ಸ್ವಾಮಿ ನಾವು ಪಕ್ಷವನ್ನು ಏನು ಮಹಾಲಯ ಅಮಾವಾಸ್ಯೆ ದಿವಸ ಅಂದರೆ 21ನೇ ತಾರೀಕು, ಈ ಸಲ 21 ಬರುತ್ತಲ್ಲ, ಸೊ ಅವತ್ತು ಮಾಡ್ತಾ ಇದ್ವಿ, ಅವತ್ತು ಬೇರೆ ಏನೋ ಅನಾನುಕೂಲತೆ ಇದೆ, ಅದಕ್ಕಿಂತ ಮುಂಚೆ ಮಾಡ್ಬೋದಾ ಅಥವಾ ಅದರ ನಂತರ ಮಾಡ್ಬೋದಾ, ನವರಾತ್ರಿ ಮುಗಿದ ಮೇಲೆ ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಬಟ್ 21ನೇ ತಾರೀಕಿನ ತನಕ ನಿಮಗೆ ಅದ್ಭುತವಾದಂತಹ ಪಿತೃಪಕ್ಷ ಏನಿದೆ, ಈ ಪಕ್ಷದಲ್ಲಿ ಮಾಡ್ತಕ್ಕಂಥದ್ದು ಹಿರಿಯರ ಪೂಜೆ ಬಹಳ ಮುಖ್ಯವಾಗಿರ್ತದೆ. 21ನೇ ತಾರೀಕು ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕಿಂತ ಮುಂಚಿತವಾಗಿಯೇ, ಅಂದರೆ 8ನೇ ತಾರೀಕಿಂದ 21ನೇ ತಾರೀಕು ಒಳಗಡೆ ಯಾವಾಗ ನಿಮ್ಗೆ ಸಮಯಾವಕಾಶ ಸಿಗುತ್ತೋ ಆವಾಗ ಪರವಾಗಿಲ್ಲ, ನೀವು ಒಟ್ಟು ನಿಮ್ಮ ಹಿರಿಯರ ಪೂಜೆಯನ್ನು ಆದಷ್ಟು ಪಕ್ಷದಲ್ಲಿಯೇ ಮಾಡಲಿಕ್ಕೆ ಬಹಳ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಯನ್ನು ಕೊಟ್ಟು ಅವತ್ತೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದಲ್ಲದೆ ಇನ್ನೇನೇನು ಮಾಡಬಹುದು ಅಂತ ಕೇಳಲಿಕ್ಕೆ ಹೋದರೆ ನೋಡಿ, ಬಹಳ ಮುಖ್ಯವಾಗಿ ತರ್ಪಣ ಅನ್ನತಕ್ಕಂಥದ್ದು ಕರಿ ಎಳ್ಳು
ಅಕ್ಕಿ ಹಾಗೂ ನೀರು, ಇದನ್ನು 3 ಸೇರಿಸಿ ಒಂದು ಡ್ರಾಪ್ ಹಾಕಿ ತರ್ಪಣವನ್ನು ಮಾಡತಕ್ಕಂಥದ್ದು. ಹಿರಿಯರ ಹೆಸರನ್ನು ಹೇಳಿ ತರ್ಪಣವನ್ನು ಬಿಡಿಸ್ತಕ್ಕಂಥದ್ದು. ನೋಡಿ, ಬಹಳ ಒಂದು ಮುಖ್ಯವಾದ ನೆನಪಿಟ್ಕೊಳ್ಬೇಕು, ಪುರೋಹಿತರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ಹಾಗೂ ನಿಮ್ಮ ಪಿತೃಗಳ ಮಧ್ಯೆ ಪುರೋಹಿತರ ಪಾತ್ರ, ಯಾಕೆಂದರೆ ನಿಮ್ಮ ಸಮರ್ಪಣೆಯನ್ನು ಪಿತೃಗಳಿಗೆ ತಲುಪಿಸ್ತಕ್ಕಂಥದ್ದು ಪುರೋಹಿತರ ಪಾತ್ರವಾಗಿರ್ತದೆ. ಆದ್ದರಿಂದ ನನ್ನ ಒಂದು ಸಲಹೆ ನಿಮಗೆ ಏನಂತ ಅಂದರೆ, ಪುರೋಹಿತರನ್ನ ಭೇಟಿ ಮಾಡಿ. ನಿಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನಗಳ ಹತ್ತಿರದಲ್ಲಿ ಎಲ್ಲ ಪುರೋಹಿತರು ಇರ್ತಾರೆ, ಅವರನ್ನ ಭೇಟಿ ಮಾಡಿ. ಈ ಪಕ್ಷದಲ್ಲಿಯೇ ಅವರನ್ನ ನಿಮ್ಮ ಮನೆಗೆ ಕರೆಸಿ, ನಿಮ್ಮ ಪಿತೃಗಳು ಯಾರ್ಯಾರು ತೀರೋಗಿದ್ದಾರೆ ಆ ಪಿತೃಗಳಿಗೆ ಅವರ ಹೆಸರು ಹೇಳಿ ತರ್ಪಣ ಬಿಡಿಸಿ. ಹಾಗೂ ಬಹಳ ಮುಖ್ಯವಾಗಿ ದಾನಾದಿಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಇದರಲ್ಲೇ ನೆಕ್ಸ್ಟ್ ಈಗ ತರ್ಪಣ ಬಿಡೋದ್ರ ಜೊತೆಗೆ ಪಿಂಡ ಪ್ರದಾನ ಅಂತಿರುತ್ತೆ. ಕೆಲವರು ಆ ಪುರೋಹಿತರ ಬಗ್ಗೆ ಜ್ಞಾನ ಇರೋರು ನಿಮಗೆ ಹೇಳ್ಕೊಡ್ತಾರೆ. ಆಗ ಹಿಟ್ಟಿನಲ್ಲಿ ಪಿಂಡ ಪ್ರದಾನ ಮಾಡಿರ್ತದೆ, ಅನ್ನದಲ್ಲಿ ಪಿಂಡಗಳನ್ನು ಕಟ್ಟುವಂಥದ್ದು ಇರ್ತದೆ. ಸೊ ಅದರ ಪ್ರಕಾರವಾಗಿ ಅವರು ಮಾಡಿಸ್ತಾರೆ. ಪಿಂಡ ಪ್ರದಾನ ಮಾಡಿ ತರ್ಪಣ ಮಾಡತಕ್ಕಂತಹ ಒಂದು ಪದ್ಧತಿಯು ಸಹ ಇರ್ತದೆ. ಇನ್ನು ಅದನ್ನು ಹೊರತುಪಡಿಸಿ ಮುಂದೆ ಬರೋದು ನಿಮಗೆ ಅನ್ನದಾನಾದಿಗಳಿರ್ತದೆ. ಪುರೋಹಿತರು ನಿಮ್ಮಲ್ಲಿ ಊಟ ಮಾಡೋದಿಲ್ಲ ಅಂದರೆ ಎಲ್ಲ ರೀತಿಯ ಧಾನ್ಯಗಳ, ಅಂದರೆ ಉದಾಹರಣೆಗೆ ಅವರ ಮನೆಯಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಲಿಕ್ಕೆ ಸ್ವಯಂ ಪಾಕದಾನ ಅಂತ ಮಾಡ್ತಾರೆ. ಅಂದರೆ ನೀವು ಒಂದು ಬಾಳೆ ಎಲೆಯನ್ನು ಹಾಗೂ ಸ್ವಲ್ಪ ಅಕ್ಕಿ, ಬೇಳೆ, ತರಕಾರಿಗಳು ಇತ್ಯಾದಿ ಎಲ್ಲದನ್ನು ಸಹ ಅವ್ರಿಗೆ ದಾನವಾಗಿ ದಕ್ಷಿಣೆ ಸಹಿತ, ಅಂದರೆ ತರ್ಪಣ ಬಿಟ್ಟು ಪಿಂಡ ಪ್ರದಾನಗಳಾದಮೇಲೆ ಅವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ದಾನಗಳಲ್ಲಿ ಈ ತರಕಾರಿ ದಾನ, ಅಕ್ಕಿ ಬೇಳೆ ದಾನದ ಜೊತೆಯಲ್ಲಿ ಇನ್ನು ವಿಶೇಷವಾಗಿ ಕಂಬಳಿಯನ್ನು ದಾನ ಮಾಡಬಹುದು, ಕರಿ ಎಳ್ಳನ್ನು ದಾನ ಮಾಡಬಹುದು, ಆಮೇಲೆ ಕೊಡೆ, ಛತ್ರಿ, ಆ ಕೊಡೆಯನ್ನು ದಾನ ಮಾಡ್ತಕ್ಕಂಥದ್ದು. ಕಂಬಳಿ ಸಹ ಕುರಿ ಕಂಬಳಿ ಆಗಿರತಕ್ಕಂಥದ್ದು ಒಳ್ಳೆಯದು. ಅಥವಾ ಕಾಟನ್ನಲ್ಲಿ ವಸ್ತ್ರದಾನ ಬರ್ತದೆ, ಹತ್ತಿ ದಾನ ಬರ್ತದೆ. ಸೊ ಈ ಪಿತೃದೋಷಗಳ ಪರಿಹಾರಕ್ಕೆ ಪಿತೃಪಕ್ಷದಲ್ಲಿ ಈ ಥರದ ಕೆಲವಿಷ್ಟು ದಾನಗಳನ್ನು ಮಾಡೋದ್ರಿಂದಾಗಿಯೂ ಸಹ ನಿಮ್ಮ ದೋಷಗಳು ಖಂಡಿತವಾಗಿ ಪರಿಹಾರವಾಗ್ತದೆ. ಅಂದರೆ ಪಿತೃದೋಷಗಳು ಪರಿಹಾರವಾಗ್ತದೆ. ಇಲ್ಲಿ ಇದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾದಂತಹ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗಿರ್ತದೆ. ಅದರಲ್ಲಿ ಈ 21ನೇ ತಾರೀಕಿನ ಒಳಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಆ ಜಾಗಕ್ಕೆ ಹೋಗಿ ಮಾಡ್ಕೊಳ್ತಕ್ಕಂಥದ್ದು ಒಂದು ತೀರ್ಥ ಸ್ನಾನ ಅಂತ. ತೀರ್ಥ ಸ್ನಾನದಲ್ಲಿ ಒಂದು 2-3 ವಿಧಗಳಿರ್ತದೆ. ಒಂದು ಕ್ಷೇತ್ರಾದಿಗಳಿಗೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿಸುವ ಪದ್ಧತಿಯೇ ಇರ್ತದೆ. ಈಗ ನೀವು ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ಅಲ್ಲಿ ತೀರ್ಥ ಸ್ನಾನ ಅಂತಲೇ ಮಾಡಿಸ್ತಾರೆ. ಒಂದು 20 ರೂಪಾಯಿ ಬಿಳ್ಳೆ ತಗೊಳ್ತಾರೆ, ಅಲ್ಲಿ ಗರ್ಭಗುಡಿ ಹತ್ರ ಪಕ್ಕದಲ್ಲಿ ಅಲ್ಲೇ ಕೂರಿಸಿ ತೀರ್ಥ ಬಾವಿ ಅಂತಿದೆ, ಅಲ್ಲಿ ನೀರು ತೆಗೆದು ನಿಮ್ಗೆ ಹೋಯ್ತಾರೆ, ತೀರ್ಥ ಸ್ನಾನ ಅಂತ ಹೇಳ್ತಾರೆ. ಅದನ್ನು ಹೊರತುಪಡಿಸಿಯೂ ಸಹ ನಿಮಗೆ ಕ್ಷೇತ್ರಗಳಲ್ಲಿ ನದಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ನದಿ ತೀರ್ಥ ಆಗಿರ್ತದೆ. ಸೊ ನದಿ ಸ್ನಾನ, ಈಗ ಗಂಗಾದೇವಿಯ ಜಲವನ್ನು ತೀರ್ಥ ಅಂತ ಹೇಳ್ತಾರೆ, ಗಂಗಾ ಸ್ನಾನವನ್ನು ಹೇಳ್ತಾರೆ. ಅದರಿಂದ ಉತ್ತರ ಭಾರತದ ಕಡೆಗೆ ಹೋದರೆ ನದಿ ಸ್ನಾನ ಅಂದರೆ ಗಂಗಾ ನದಿ ಇತ್ಯಾದಿ ನಮ್ಮ ಸಪ್ತ ನದಿಗಳಿವೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ, ಈ ಸಪ್ತ ನದಿಗಳಿದೆ. ನಮ್ಮಲ್ಲಿ ಅದರಲ್ಲಿ ವಿಶೇಷವಾಗಿ ಕಾವೇರಿ ನದಿ ಇದೆ. ಸೊ ಅದರಿಂದ ನೀವು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಕಾವೇರಿ ನದಿಗೆ ಹೋಗಿ ಸ್ನಾನವನ್ನು, ಆ ಕಾವೇರಿ ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಇಲ್ಲ ಸರ್ವತೀರ್ಥ ಎಲ್ಲ ನದಿಗಳು ಎಲ್ಲಿ ಹೋಗಿ ಸೇರ್ತದೆ? ಸಮುದ್ರ ಹೋಗಿ ಸೇರ್ತದೆ. ಸೊ ಅದರಿಂದಾಗಿ ನೀವು ಸಮುದ್ರ ಸ್ನಾನ ಮಾಡಿದ್ರೂ ಸಹ ತೀರ್ಥ ಸ್ನಾನವೇ ಅದು ಒಂಥರ. ಸೊ ತೀರ್ಥ ಸ್ನಾನ ಅಂತ ಹೇಳ್ತಾರೆ. ಇನ್ನು ಅದನ್ನು ಹೊರತುಪಡಿಸಿದರೆ ತಿಲಹೋಮ, ಕರಿ ಎಳ್ಳಿನಲ್ಲಿ ತಿಲಹೋಮವನ್ನು ಮಾಡ್ತಕ್ಕಂಥದ್ದು, ಅದು ನೀವು ಮನೆ ಹತ್ತಿರ ಇರುವ ಪುರೋಹಿತರನ್ನ ಭೇಟಿ ಮಾಡಿಕೊಂಡು ಅದರ ಬಗ್ಗೆ ತಿಳ್ಕೊಳ್ಬಹುದಾಗಿರ್ತದೆ. ಇದರ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಕ್ಷೇತ್ರಪಿಂಡ, ತ್ರಿಪಿಂಡೀಕರಣ ಇತ್ಯಾದಿಗಳು. ಅಂದರೆ ಗೋಕರ್ಣ ಅಥವಾ ನಿಮಗೆ ಮೈಸೂರಿನಲ್ಲಿ ನಿಮಗೆ ಏನಂತಂದರೆ ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿ, ಅಂದರೆ ಕ್ಷೇತ್ರದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿ ತಂದದ್ದು, ಅದು ಕೂಡ ವಿಶೇಷವಾಗಿರ್ತದೆ. ಈ ಪಿತೃಪಕ್ಷದಲ್ಲಿ ನೀವು ಗೋಕರ್ಣಕ್ಕೆ ಹೋಗ್ಬೋದು, ಶ್ರೀರಂಗಪಟ್ಟಣ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗಿ ಪಿಂಡ ಪ್ರದಾನಾದಿಗಳು ಮಾಡಿ ಪಿತೃಗಳಿಗೆ ಮೋಕ್ಷವನ್ನು ಕೊಡಿಸ್ತಕ್ಕಂಥದ್ದು ಒಂದು ಪದ್ಧತಿ ಬರ್ತದೆ. ಸೊ ಗೋಕರ್ಣ ಕ್ಷೇತ್ರ ನಿಮಗೆ ಸಮುದ್ರ ಇದೆ ಅಲ್ಲಿ. ಸೊ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ಕ್ಷೇತ್ರದಲ್ಲಿ ಪಿಂಡ ಪ್ರದಾನಾದಿಗಳು ಮಾಡಿಸ್ತಕ್ಕಂಥದ್ದು ಅತ್ಯುತ್ತಮ. ಇಲ್ಲ ಅಂತಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ನೀವು ಇದೇನು ಪಿಂಡ ಪ್ರದಾನಾದಿಗಳು ಮಾಡಬಹುದು, ತರ್ಪಣಾದಿಗಳು ಮಾಡಬಹುದು. ಹೀಗೆ ನದಿ ತೀರಗಳೇ, ನಾನು ಉದಾಹರಣೆ ಕೊಟ್ಟಿದ್ದೇವೆ, ಹೀಗೆ ನದಿ ತೀರದಲ್ಲಿ ಆಗಲಿ ಅಥವಾ ಸಮುದ್ರದಲ್ಲಾಗಲಿ ಸ್ನಾನ ಮಾಡಿಕೊಂಡು ಈ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನಾದಿಗಳು, ತರ್ಪಣಾದಿಗಳು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತದೆ, ಪಿತೃದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದಾಗಿರ್ತದೆ. ಇದನ್ನು ಹೊರತುಪಡಿಸಿ ಇನ್ನೂ ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾದಂತಹ ಕೆಲವಿಷ್ಟು ವಿಚಾರಗಳಿದೆ. ಯಾವುದೇ ಕಾರಣಕ್ಕೂ ನೀವು ತಿಥಿ ಮಾಡ್ತಕ್ಕಂಥವ್ರು ಅಥವಾ ಈ ಪಿತೃಗಳಿಗೆ ತರ್ಪಣ ಇತ್ಯಾದಿಗಳು ಬಿಡ್ತಕ್ಕಂಥವ್ರಿಗೆ ಅಪ್ಪ ಅಮ್ಮ ಇಬ್ಬರೂ ಬದುಕಿರ್ತಕ್ಕಂಥವ್ರು ಬೇರೆ
ಯಾರ್ದೋ ಒಬ್ರದ್ದು ಅಥವಾ ಅವ್ರ ಕುಟುಂಬದಲ್ಲೇ ಬೇರೆ ಯಾರೋ ಒಬ್ರದ್ದು ಇರೋದೆಲ್ಲ ಮಾಡುವ ಅಧಿಕಾರ ಇರೋದಿಲ್ಲ. ಯಾರಿಗೆ ಅಪ್ಪ ಅಮ್ಮ ಇಬ್ಬರು ಬದುಕಿರ್ತಾರೆ ಅವರು ಇನ್ನೊಬ್ಬರು ತೀರೋಗಿರೋದು ಪಿಂಡ ಪ್ರದಾನಾದಿಗಳು ಮಾಡಬಾರದು ಅಂತ ಇರ್ತದೆ. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿ ಸಾಲ ಮಾಡಿ ಈ ಒಂದು ಕಾರ್ಯವನ್ನು ಮಾಡಬಾರ್ದು ಅಂತ. ಅಂದರೆ ಈ ಪಕ್ಷ ಮಾಡಬೇಕು, ತಿಥಿ ಮಾಡಬೇಕು ಅಂತಂದಬೇಕು, ದುಡ್ಡಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಯಾರ ಹತ್ರ ಫೋನ್ ಮಾಡಿ ಒಂದು ಸ್ವಲ್ಪ ಸಾಲ ಕೊಡು ಅಂತ ಹೇಳಿ ಅಂತ. ಸಾಲದ ದುಡ್ಡಲ್ಲಿ ಪಕ್ಷ ಪೂಜೆಗಳನ್ನು ಮಾಡಬಾರ್ದು ಅಂತಿದೆ, ಅಥವಾ ಪಿಂಡ ಪ್ರದಾನಾದಿಗಳನ್ನು ಮಾಡಬಾರ್ದು ಅಂತಿದೆ. ಆಮೇಲೆ ಬಹಳ ಮುಖ್ಯವಾಗಿ ಬಹಳ ಶ್ರದ್ಧೆಯಿಂದ ಮಾಡೋದನ್ನೇ ಶ್ರಾದ್ದ ಅಂತ ಹೇಳ್ತಾರೆ. ಕಾಟಾಚಾರಕ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಇದು ಪ್ರಯೋಜನ ಬರೋದಿಲ್ಲ. ಸೊ ಅದರಿಂದಾಗಿ ಇದು ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಸಮಯ ನಿಮ್ಮ ಪಿತೃಗಳ ದೋಷಕ್ಕೆ ಪರಿಹಾರಕ್ಕೋಸ್ಕರವಾಗಿ. ಸೊ ಈ ಒಂದು ಸಮಯವನ್ನು ನೀವು ಬಹಳ ಪ್ರಮುಖವಾಗಿ ಪಿತೃದೋಷ, ನಿಮ್ಮ ಕುಟುಂಬದ ಪಿತೃದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಇದನ್ನು, ಈ ಒಂದು ಸಮಯವನ್ನು ಪಿತೃಪಕ್ಷವನ್ನು ಬಳಸಿಕೊಂಡು ಪಿತೃಗಳಿಗೆ ತರ್ಪಣಾದಿಗಳು ಮಾಡಿಕೊಂಡು, ದಾನಾದಿಗಳು ಬ್ರಾಹ್ಮಣೋತ್ತವರಿಗೆ ದಾನಾದಿಗಳನ್ನು ಮಾಡಿಕೊಂಡು, ಕ್ಷೇತ್ರ ದರ್ಶನ ಆದರೆ ಕ್ಷೇತ್ರ ದರ್ಶನಗಳು ಮಾಡಿ ಅಲ್ಲಿ ತೀರ್ಥ ಸ್ನಾನಾದಿಗಳು ಮಾಡೋದು, ನದಿ ಸ್ನಾನವನ್ನು ಮಾಡೋದು, ಸಮುದ್ರ ಸ್ನಾನವನ್ನು ಮಾಡೋದು, ಕ್ಷೇತ್ರಾದಿಗಳಲ್ಲೇ ಪಿಂಡ ಪ್ರದಾನ ತರ್ಪಣಾದಿಗಳು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿಯೇ ಸ್ವಯಂ ಪಾಕ ಇತ್ಯಾದಿ ದಾನವನ್ನು ಮಾಡೋದು, ಮನೆಯಲ್ಲೇ ತರ್ಪಣ ಬಿಟ್ಟು ದಾನಗಳು ಮಾಡ್ತಕ್ಕಂಥದ್ದು, ಅಥವಾ ನೀವು ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದಂತಹ ನಿಮ್ಮ ಪೂರ್ವಿಕರಿಂದ ಮೊದಲಿಂದ ಆಚರಣೆಯಲ್ಲಿ ಇರ್ತಕ್ಕಂತಹ ಆ ಒಂದು ಹಿರಿಯರ ಪೂಜೆ ಅಂತ ಏನು ಮಾಡ್ತಾರೆ ಅದೆಲ್ಲದು ಈ 21ನೇ ತಾರೀಕು ಒಳಗಡೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಸೊ ಇದು ಇನ್ನೂ ಒಂದು ಹೇಳಬೇಕು ಅಂತಂದರೆ, ನಿಮಗೆ ಈಗ 12ನೇ ಮನೆಯಲ್ಲಿ ಏನು ಶನಿಶ್ಚರ ಗ್ರಹ ಇದ್ದಾನೆ, ಇದು ಬಹಳ ಪರ್ವಕಾಲ. ನೀವು ಈ ಒಂದು ಪಿತೃಪಕ್ಷ ನಿಮಗೆ ಬಹಳ ಇಂಪಾರ್ಟೆಂಟು. ಈ ಪಕ್ಷದಲ್ಲಿ ನೀವೇನಾದರೂ ಪಿತೃಗಳಿಗೆ ಉದ್ದೇಶವಾಗಿ ನೀವು ಮಾಡಿಸ್ತಕ್ಕಂಥದ್ದೇನಿದೆಯಲ್ಲ ಅದೆಲ್ಲ ತುಂಬ ಬೇಗ ನಿಮಗೆ ಫಲವನ್ನು ಕೊಡ್ತದೆ. ಯಾರಿಗೆ ಅಧಿಕಾರ ಇಲ್ಲವೋ ಅಂತಂದರೆ, ಈಗ ಅಪ್ಪ ಅಮ್ಮ ಇಬ್ಬರು ಬದುಕಿರೋರು ಮಾಡಬಾರ್ದು ಅಂತ ಹೇಳಿದೆ. ಸೊ ಅಂಥವರು ಅಪ್ಪನ ಕೈನಲ್ಲೋ ಅಮ್ಮನ ಕೈನಲ್ಲೋ ಮಾಡಿಸ್ಬಹುದು. ಇಲ್ಲ ಅವರಿಬ್ಬರಿಗೂ ವಯಸ್ಸಾಗಿದೆ, ನಿಮಗೆ ತುಂಬ ನೀವೇ ಮಾಡಬೇಕು, ಬಟ್ ಅವ್ರಿಗೆ ವಯಸ್ಸಾಗಿದೆ, ಬಟ್ ಸಮಸ್ಯೆ ಇದೆ ಅಂತಂದಾಗ ಪುರೋಹಿತರನ್ನ ಕರ್ಕೊಂಬಂದು ಅವ್ರ ಕೈನಲ್ಲಿ ಕೂಡ ಮಾಡಿಸ್ತಕ್ಕಂಥದ್ದು ಇರ್ತದೆ. ಸೊ ಪದ್ಧತಿ ಇರ್ತದೆ, ಅವಕಾಶ ಇರ್ತದೆ. ಸೊ ಆದ್ದರಿಂದ ನಿಮ್ಮ ತಂದೆಯವರೇ ಎಷ್ಟಾಗ್ತದೋ ಅಷ್ಟು ಕೂತ್ಕೊಂಡು ಅವರು ಆ ಕೆಲಸವನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಆದರೆ ತರ್ಪಣವನ್ನು ಬಿಡಿಸ್ತಕ್ಕಂಥದ್ದು ಪಿಂಡ ಪ್ರದಾನಾದಿಗಳು, ಈ ಪಿತೃಪಕ್ಷಕ್ಕೆ ಪಿತೃಗಳ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ದಾನಾದಿಗಳನ್ನ ಮಾಡ್ತಕ್ಕಂಥದ್ದು ದಯವಿಟ್ಟು ಮರೆಯಬೇಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದೇ ರೀತಿಯಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ನಾವು ಈ ನವರಾತ್ರಿ ಆರಂಭ 21ನೇ ತಾರೀಕು ಬಹಳ ಮುಖ್ಯವಾಗಿ ವಿಶೇಷವಾದ ದೇವತಾರಾಧನೆಗಳನ್ನು ಸಹ ಮಾಡ್ತಾ ಇದ್ದೇವೆ. ಅವತ್ತು ಮಹಾಚಂಡಿಕಾ ಹೋಮ ಇರ್ತದೆ, ಹಾಗೂ ಇನ್ನೂ ವಿಶೇಷವಾದಂಥ ಹೋಮಗಳು. ಅವತ್ತು ಸೂರ್ಯಗ್ರಹಣವೂ ಇದೆ, ಆಚರಣೆ ಇಲ್ಲ, ಬಟ್ ಸೂರ್ಯಗ್ರಹಣವೂ ಇದೆ, ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಭಾರತದಲ್ಲಿ. ಬಟ್ ನಾವು ವಿಶೇಷವಾಗಿ ಸೂರ್ಯನಿಗೆ ಒಂದು ಸಹಸ್ರ ರವಿಶಾಂತಿ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ, ಹಾಗೂ ಇನ್ನೂ ಹಲವಾರು ವಿಶೇಷ ಹೋಮಗಳಿದ್ದಾವೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ, ಸಂಕಲ್ಪ ಸೇವಾಕರ್ತಗಳಿಗೆ. ಅದ್ರ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೇನೆ. ಸೊ ಅದರ ವಿಚಾರ ಇನ್ನೊಂದಿರ್ತದೆ, ಅದು ಖಂಡಿತವಾಗಿ ಬೇರೆ ವಿಡಿಯೋಗಳನ್ನು ಮಾಡಲಿದ್ದೇನೆ. ಬಟ್ ಈ ಪಿತೃಪಕ್ಷದ ವಿಡಿಯೋ ಪ್ರತಿಯೊಬ್ಬರು ಮೇಷರಾಶಿಯವರು ರೀಚ್ ಆಗುತ್ತಾರೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.